ಸ್ನೇಹಿತರೆ SSLC ಎಕ್ಸಾಮ್ನು ಬರೆದಿರುವಂಥ ವಿದ್ಯಾರ್ಥಿಗಳು SSLC ಎಕ್ಸಾಮಿನೇಷನ್ ರಿಸಲ್ಟ್ ಬಗ್ಗೆ ಅಪ್ಡೇಟ್ ಕೇಳ್ತಿದ್ರಿ. ಸೊ ಇದ್ರ ಜೊತೆಗೆ ಸರ ಯಾವುದಂದ್ರೆ ಹೈಕೋರ್ಟ್ ನೋಟಿಸ್ ಏನೈತ್ರಿ ಅಂತ ಕೇಳ್ತಿದ್ರಿ. ಸೊ ಅದಕ್ಕಾಗಿ ವಿಡಿಯೋ ಮಾಡ್ತಾನೆ. ಇಲ್ಲಿ ನೋಡ್ರಿ, ನೀವು ವಿದ್ಯಾರ್ಥಿಗಳು ನಿಮ್ಮ ಆಲ್ಮೋಸ್ಟ್ ಎಲ್ಲರೂ ಕೂಡ ಗೊತ್ತಿರೋಂಗಂತ ಏಪ್ರಿಲ್ 2ನೇ ತಾರೀಕು ಎಕ್ಸಾಮ್ ಮುಗಿದು ಏಪ್ರಿಲ್ 2ನೇ ತಾರೀಕು ಎಕ್ಸಾಮ್ ಮುಗಿದು ಅದಾದಮೇಲೆ ಐತಿ ಮಾರ್ಚ್ 8 ವಿದ್ಯಾರ್ಥಿಗಳು ಅಂದರೆ 8,65,988 ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದವ್ರ ಸಂಖ್ಯೆ ಟೋಟಲ್ 8,65,988 ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದು ಆದಮೇಲೆ ಅಂತಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪನವರು ಮಾರ್ಚ್ 27ರಂದು ಒಂದು ಒಮ್ಮೆಲೆ ದಿಢೀರ್ ನಿರ್ಧಾರ ಏನು ನಿರ್ಧಾರ ಅಂದ್ರೆ, ಈಗ ಥರ್ಡ್ ಲ್ಯಾಂಗ್ವೇಜ್ ಆಗಿರುವಂಥ ಹಿಂದಿ ಲ್ಯಾಂಗ್ವೇಜ್ ಇದರೊಳಗೆ ಏನೈತಿ ಅಂಕ ಇರಂಗ, ಅಂಕಕ್ಕೆ ಏನೈತಿ ಕ್ಯಾಲ್ಕುಲೇಟ್ ಮಾಡಂಗಿಲ್ಲ, ಗ್ರೇಡ್ ಕೊಡ್ತೀವಿ ಅಂತ ಹೇಳಿದರು. ಎ ಗ್ರೇಡ, ಬಿ ಗ್ರೇಡ, ಸಿ ಗ್ರೇಡ ಈ ರೀತಿಯಾಗಿ ಗ್ರೇಡ್ ಕೊಡ್ತಂತ ಹೇಳಿದರು. ಟೋಟಲ್ ಆಗಿ 625ಕ್ಕೆ ಇದ್ದದ ಅಂಕವನ್ನು 525ಕ್ಕೆ ಇಳಿಸಿ ಗ್ರೇಡ್ ಕೊಡ್ತಂತ ಹೇಳಿದರು. ಅಲ್ಲಿ ಏನು ಮಾಡಿದ್ರು ಅಂದ್ರೆ ಎಲ್ಲ ವಿದ್ಯಾರ್ಥಿ ಒಂದು ಸಂಕಟವನ್ನು ತಂದಿಟ್ಟಂಗೆ ಮಾಡಿದರು. ಯಾಕಂದ್ರೆ ಒಮ್ಮೆಲೆ ನಿರ್ಧಾರ, ಈ ಕಡೆ ವಿದ್ಯಾರ್ಥಿಗಳಿಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗಲಿಲ್ಲ. ಏನಂತಿ ಕೆಲವು ವಿದ್ಯಾರ್ಥಿ ಇನ್ನೇನು ಗ್ರೇಡ ಮಾಡ್ಯಾರ ಅಂತೇಳಿ ಎಕ್ಸಾಮ್ ಕೂಡ ಸರಿಯಾಗಿ ಬರಲಿಲ್ಲ. ಯಾರು ಸರಿಯಾಗಿ ಬರಲಿಲ್ಲ ಅಂತ ವಿದ್ಯಾರ್ಥಿಗೆ ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು. ಯಾಕಂದ್ರೆ ಟೋಟಲಿ ಕೆಲವು ವಿದ್ಯಾರ್ಥಿ ಐತಿ ಔಟ್ ಆಫ್ 625 ಅಂಕಕ್ಕೆ 625 ಅಂಕ ತೆಗೆದುಕೊಳ್ಬೇಕಂತೇಳಿ ಹಲವಾರು ವಿದ್ಯಾರ್ಥಿ ಐತಿ ಮೊದಲು ಸ್ಟಡಿ ಮಾಡಿದ್ರು. ಆ ರೀತಿಯಾಗಿ ಘೋಷಣೆ ಕೊಟ್ಟ ಮೇಲೆ ಐತಿ ನಿಂತು ಹಿಂದಿ ಐತಿ ನೆಗ್ಲೆಕ್ಟ್ ಮಾಡಿಬಿಟ್ರು. ಇಲ್ಲಿ ನೋಡ್ರಿ, ಗ್ರೇಡ್ ಮಾಡ್ರಿ ಐತಿ 525 ಅಂಕ ಕ್ಯಾಲ್ಕುಲೇಟ್ ಇದ್ದಿರ್ತೈತಿ. ಉಳಿದೇನೈತಿ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಏನೈತಿ ಕ್ಯಾಲ್ಕುಲೇಟ್ ಇರಂಗಿಲ್ಲ, ಗ್ರೇಡ್ ಕೊಟ್ಟು ಬಿಡ್ತಾರೋ. ನಾವು ಏನೈತಿ ಕರೆಕ್ಟಾಗಿ ಬರೋನೈತಿ, ಕೆಲವೊಂದು ವಿದ್ಯಾರ್ಥಿ ನೆಗ್ಲೆಕ್ಟ್ ಮಾಡಿ ಹಿಂದಿ ಬರೆದ್ಬಿಟ್ರು. ಈಗ ಏನೈತಿ ಹೈಕೋರ್ಟ್ದಾಗ ಏನೈತಿ ಅದು ಸ್ಟಾಪ್ ಆಗಿಬಿಟ್ಟಿರ್ತೈತಿ. ಏನೈತಿ ಅದು ನೋಟಿಸ್ ಐತಿ ಸ್ಟಾಪ್ ಮಾಡಿಬಿಟ್ಟಿರ್ತಾರೆ. ಏನೈತಿ ನಾವು ಗ್ರೇಡ್ ಮಾಡಂಗಿಲ್ಲ ಅಂತೇಳಿ ಹೈಕೋರ್ಟ್ದವ್ರು ಹೇಳ್ತಾರೋ. ಗ್ರೇಡ್ ಮಾಡಂಗಿಲ್ಲ, 625 ಅಂಕಕ್ಕೆ ಏನೈತಿ ಕೌಂಟ್ ಮಾಡಬೇಕು. ಅವ್ರ ಪ್ರಕಾರ ಏನೈತಿ ಅದು ಕರೆಕ್ಟನ. ಯಾಕಂದ್ರೆ ಕೆಲವೊಂದು ಸಲ ಏನೈತಿ ಸೆಂಟ್ರಲ್ ಗೌರ್ಮೆಂಟ್ದಾಗ ಎಕ್ಸಾಮ್ ನಡೀತಿರ್ತಾವೆ. ಬ್ಯಾಂಕಿಂಗ್ ಆಯ್ತು, ಯಾವುದಂದ್ರೆ ಈ ಪೋಸ್ಟ್ ಆಫೀಸ್ GDS ನೋಡತ್ತಿರ್ಬೋದು, ಮತ್ತು KPTCL ನೋಡತ್ತಿರ್ಬೋದು. ವಿದ್ಯುತ್ ಇಲಾಖೆ ಒಳಗೆ ನೇರ ನೇಮಕಾತಿ ಅದಾವೆ. ನೇರ ನೇಮಕಾತಿ ಎಷ್ಟಕ್ಕದ 625ಕ್ಕೆ ಕ್ಯಾಲ್ಕುಲೇಟ್ ಮಾಡಿ ನೇರ ನೇಮಕಾತಿ ಇದ್ದಿರ್ತಾವೆ. 625 ಅಂಕಕ್ಕೆ ಎಷ್ಟು ಅಂಕ ತೆಗೆದುಕೊಂಡ್ರೆ ಎಷ್ಟು ಪರ್ಸೆಂಟೇಜ್ ಆಯಿತು ಅದ್ರ ಮೇಲೆ ಏನೈತಿ ಸೆಲೆಕ್ಷನ್ ಪ್ರೊಸೆಸ್ ಇದ್ದಿರ್ತೈತಿ. ಇಲ್ಲಿ ಇವ್ರು ಗ್ರೇಡ್ ಕೊಟ್ಟರೆ ಏನೈತಿ ಅಲ್ಲಿ ಸೆಲೆಕ್ಷನ್ ಪ್ರೊಸೆಸ್ಗೆ ತೊಂದರೆ ಆಕತ್ತೆ ಅಂಥೇಳಿ ಹೈಕೋರ್ಟ್ದಾಗ ಏನೈತಿ ತಡೆ ಹಿಡಿದಾರು. ಇಲ್ಲಿ ಇವರು ಯಾರಂದ್ರೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿರುವಂಥ ಮಧು ಬಂಗಾರಪ್ಪನವರು ಇದನ್ನೆಲ್ಲ ವಿಚಾರ ಮಾಡ್ಬೇಕು. ಮೊದಲೇನೈತಿ ವಿಚಾರ ಮಾಡಿ ಒಂದು ನಿರ್ಧಾರ ಹೇಳ್ಬೇಕು. ಎಲ್ಲ ವಿದ್ಯಾರ್ಥಿ ಐತಿ ಕರೆಕ್ಟ್ ಐತಿ ಇನ್ಫಾರ್ಮೇಷನ್ ಗೊತ್ತಾತ್ರ ಈ ಗ್ರೇಡ್ ಹಾಕತ್ತು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ತಿಳ್ಕೊಂಡೈತಿ ಎಕ್ಸಾಮ್ ಬರ್ತಿದ್ರು. 27ನೇ ತಾರೀಕು ಐತಿ ಆಶ್ವಾಸನೆ ಕೊಟ್ಬಿಟ್ರು. ಏನಂದ್ರೆ ಇಲ್ಲ ನಾವು 625ಕ್ಕೆ ಕ್ಯಾಲ್ಕುಲೇಟ್ ಮಾಡಂಗಿಲ್ಲ, ಅದೊಂದು ಐತಿ 100 ಮಾರ್ಕ್ಸ್ ತೆಗೆದು ಬಿಡ್ತೀವಿ. ಟೋಟಲ್ ಕೇವಲ ಏನೈತಿ 525 ಅಂಕಕ್ಕೆ ಏನೈತಿ ಕ್ಯಾಲ್ಕುಲೇಟ್ ಮಾಡ್ತಂತ ಹೇಳಿ ಉಳಿದ ಏನೈತಿ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಏನೈತಿ ಗ್ರೇಡ್ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಬಿಟ್ರು. ಹಂಗೆ ಏನೈತಿ ಕೆಲವೊಂದು ವಿದ್ಯಾರ್ಥಿ ಎಕ್ಸಾಮ್ ಬರೆದ್ಬಿಟ್ರು. ಏನೈತಿ ಗ್ರೇಡ್ ಹಾಕತ್ ಬಿಡ್ರು, ಅಷ್ಟೇನು ಸರಿಯಾಗಿ ಬರೋ ಐತಿ. ಕೆಲವೊಂದು ವಿದ್ಯಾರ್ಥಿ ಐತಿ ಅಷ್ಟು ನೆಗ್ಲೆಕ್ಟ್ ಮಾಡಿ ಬರೆದ್ಬಿಟ್ರು. ಈಗ ನೆಗ್ಲೆಕ್ಟ್ ಮಾಡಿ ಯಾರು ಬರೆದಿರ್ತಾರೆ ಅಂತ ವಿದ್ಯಾರ್ಥಿ ಐತಿ ಬ್ಯಾಡ್ ಲಕ್. ಯಾಕಂದ್ರೆ ಏನೈತಿ ಈಗ ಹೈಕೋರ್ಟ್ದಾಗ ಏನೈತಿ ಅದು ವರದಿ ಸ್ಟಾಪ್ ಆಗೈತಿ. ಇಲ್ಲಿ ಗ್ರೇಡ್ ಅಂತರೂ ಮಾಡಂಗಿಲ್ಲ, ಎಕ್ಸಾಮ್ನಿಂದ ಕ್ಯಾಲ್ಕುಲೇಟ್ ಮಾಡ್ತಾರೆ ಒಳ್ಳೆಯದ. ಮತ್ತು ಇದಾದ್ಮೇಲೆ ಏನೈತಿ ಏಪ್ರಿಲ್ 24ಕ್ಕೆ ಏನೈತಿ ರಿಸಲ್ಟ್ ಪಬ್ಲಿಷ್ ಮಾಡ್ತಂತ ಹೇಳಿದ್ರು. SSLC ಎಕ್ಸಾಮಿನೇಷನ್ ರಿಸಲ್ಟ್ ಯಾವಾಗಂದ್ರೆ ಏಪ್ರಿಲ್ 24ಕ್ಕೆ ಏನೈತಿ ಪಬ್ಲಿಷ್ ಮಾಡ್ತಂತ ಹೇಳಿದ್ರು. ಈಗ ಏಪ್ರಿಲ್ 24ಕ್ಕೆ ಏನೈತಿ ಬರೋದು ಡೌಟ್ ರಿಸಲ್ಟ್. ಯಾಕಂದ್ರೆ ಇದು ಹೈಕೋರ್ಟ್ದಾಗ ಏನೈತಿ ಇದು ವರದಿನ ಸ್ಟಾಪ್ ಐತಿ. ಇನ್ನೇನೈತಿ ಸ್ಟಾಪ್ ಆಗೈತಿ. ಇನ್ನೇನೈತಿ ಕೋರ್ಟ್ದಿಂದ ಐತಿ ಒಂದು ನೋಟಿಸ್ ಬರ್ಬೇಕಿನ್ನ. ಕೋರ್ಟ್ದಿಂದ ಅಫಿಷಿಯಲ್ ಆಗಿರುವಂಥ ನೋಟಿಸ್ ಬರಬೇಕು. ಕೆಲವು ಏನೈತಿ ಹಲವಾರು ಏನೈತಿ ಯೂಟ್ಯೂಬರ್ಸ್ ಕೂಡ ಹೇಳತ್ತಾರ ಏನೈತಿ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೈತಿ ಅದೇನು ನಮ್ಮ ಬ್ಯಾಟ್ರಿನೂ ಏನೈತಿ. ಇನ್ನು ಕೋರ್ಟ್ದಿಂದ ಮೇನಾಗಿ ಒಂದು ನೋಟಿಸ್ ಬರಬೇಕು. ನೋಟಿಸ್ ಯಾವುದಂದ್ರೆ ಇಲ್ರಿ ಗ್ರೇಡ್ ಮಾಡ್ತಿದ್ರೆ ಗ್ರೇಡ್ ಅದು ನೋಟಿಸ್ ಬರ್ತೈತಿ. ಇಲ್ಲ ಕ್ಯಾಲ್ಕುಲೇಟಿವ್ ಏನಂದ್ರೆ SSLC ಎಕ್ಸಾಮಿನೇಷನ್ ಏನೈತಿ ಮಾರ್ಕ್ಸನ್ನು ಕೌಂಟ್ ಮಾಡಿ 625ಕ್ಕೆ ಕ್ಯಾಲ್ಕುಲೇಟ್ ಮಾಡ್ತಂದ್ರೆ ಅರ್ಧರ್ಧ ಏನೈತಿ ಒಂದು ನೋಟಿಸ್ ಬರ್ತೈತಿ. ಏನೈತಿ ಕೋರ್ಟ್ದಿಂದ ಒಂದು ಸ್ವಲ್ಪ ನೋಟಿಸ್ ಬರ್ತೈತಿ. ನೋಟಿಸ್ ಬರುತ್ತಾನೆ ಸ್ವಲ್ಪ ಎಲ್ಲ ವಿದ್ಯಾರ್ಥಿಗಳು ವೇಟ್ ಮಾಡಿರಿ. ನಿಮಗೆ ಕೋರ್ಟ್ದಿಂದ ಒಂದು ನೋಟಿಸ್ ಬರ್ತಂದ್ರೆ ಅದನ್ನು ಕೂಡ ಒಂದು ವಿಡಿಯೋ ಮಾಡಿ ತಿಳಿಸ್ತಾನೆ. ಅದಕ್ಕಾಗಿ ಪ್ರತಿಯೊಂದು ವಿದ್ಯಾರ್ಥಿ ಏನೈತಿ ಮಿಸ್ ಮಾಡಿದ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಟುಕೋರಿ. ಯಾಕಂದ್ರೆ ಕೋರ್ಟ್ದಿಂದ ಏನೇನು ನೋಟಿಸ್ ಬರ್ತೈತಿ ಮತ್ತು ರಿಸಲ್ಟ್ ಏನೈತಿ 24ಕ್ಕೆ ಬರ್ತೈತಿ. ಮತ್ತು ಏನೈತಿ ಪೋಸ್ಟ್ ಮಾಡ್ತಾರೆ. ಈಗ ಸೆಕೆಂಡ್ PUC ರಿಸಲ್ಟ್ ನೋಡಿರ್ಬೋದು ಯಾವ ರೀತಿಯಾಗಿ ಪೋಸ್ಟ್ ಮಾಡಿದ್ರು. ಏಪ್ರಿಲ್ 7ನೇ ತಾರೀಕು ಬರ್ತೈತಿ ಅಂತ ಹೇಳಿದ್ರು. 2 ದಿನ ಎಕ್ಸ್ಟೆಂಡ್ ಮಾಡಿದ್ರು. ಏಪ್ರಿಲ್ 9ಕ್ಕೆ ಸೆಕೆಂಡ್ PUC ರಿಸಲ್ಟ್ ಬಂತು. ಅದೇ ರೀತಿಯಾಗಿ SSLC ಎಕ್ಸಾಮ್ 24ಕ್ಕೆ ಬರೋದಿತ್ತಂದ್ರೆ ಮತ್ತೆ ಅಪ್ಡೇಟ್ ಕೊಡ್ತಾರ. ಬೋರ್ಡ್ದಿಂದ ಮತ್ತೊಂದು ಅಪ್ಡೇಟ್ ಕೊಡ್ತಾರೆ, ಒಂದು ನೋಟಿಸ್ ಕೂಡ ಬಿಡ್ತಾರೆ. ಏಪ್ರಿಲ್ 24ಕ್ಕೆ ರಿಸಲ್ಟ್ ಪಬ್ಲಿಷ್ ಮಾಡ್ತೀವಿ ಅಂತೇಳಿ. ಮತ್ತು ಸ್ವಲ್ಪ ಏನೈತಿ ನೋಟಿಸ್ ಬರುತ್ತಾ ಪ್ರತಿಯೊಂದು ವಿದ್ಯಾರ್ಥಿ ವೇಟ್ ಮಾಡಿರಿ. ನೋಟಿಸ್ ಬಂದ ತಕ್ಷಣ ಮತ್ತೊಂದು ವಿಡಿಯೋ ಮಾಡಿ ತಿಳಿಸ್ತಾನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.